ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಕಾಯಿ ತೆಳ್ಳವನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾವು ಮಗೆಕಾಯಿ ತೆಳ್ಳವೆಲ್ಲ ಮಾಡ್ತೀವಲ್ಲ, ಅದೇ ರೀತಿಯೇ ಮಾಡೋದು. ಅಕ್ಕಿ ಮತ್ತು ಕಾಯನ್ನು ಹಾಕಿ ಬೇಯಿಸಿರ್ತೀವಿ. ಇದು ಅಂದರೆ ನೀರು ದೋಸೆ ಹಿಟ್ಟೆ ಅದೇ ಥರನೇ, ಆದರೆ ನಾವು ಇದನ್ನು ತುಂಬ ತೆಳ್ಳ ಮಾಡ್ಕೊಳ್ಳೋದಿಲ್ಲ. ಹಿಟ್ಟನ್ನು ಗಟ್ಟಿಯಾಗಿ ಅದನ್ನು ತೆಳ್ಳವಂತ ಎರೆದು ಬಿಡ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನಮ್ಮನೆ ಬಂಡಿ ಅಂಚಿಗೆ ಕಟ್ಟಿರೋ ಬಂಡಿ, ಇದರೊಳಗೆ ಕರೆಕ್ಟಾಗಿ ಇಡೀ ಬಂಡಿಲೂ ದೋಸೆನ ಎರಿಬೋದು. ನೋಡಿ ಎಷ್ಟು ಚೆನ್ನಾಗಾಗತ್ತೆ ಅಂತ. ನಿಮಗೆ ಬಂಡಿನ ತೋರಿಸ್ದೆ ಅದಕ್ಕೆ. ನೋಡಿ ಎಷ್ಟು ಗರಿ ಗರಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೆಳ್ಳೆವು. ಕಲರ್ ಕೂಡ ಹೇಗೆ ಬಂದಿದೆ ಅಂತ ನೋಡಿ. ಎಷ್ಟು ಚೆನ್ನಾಗಿ ಬರುತ್ತೆ ಕಾಯಿ ಹಾಕಿ ಬೀಸಿದ್ರೆ. ಕಾಯಿ ಅಂದರೆ ಈ ಕಾಯಿ ಹಾಕೋದಿಲ್ಲ, ಶಿಯಾಳ ಅಂತ ಹೇಳ್ತಾರಲ್ಲ, ಅದನ್ನ ಅಂದರೆ ಒಳಗಡೆ ತಿರುಳನ್ನು ಹಾಕಿ ಬೇಯಿಸ್ತೀವಿ. ಅದ್ರ ಜೊತೆ ಕಾಯಿ ಇದೆ ಒಂದು ಪಲ್ಯನೂ ಮಾಡಿ ತೋರಿಸ್ತೀನಿ ನೋಡಿ. ಈಗ ಒಂದು ಬಾಣಲೆಗೆ ಒಂದು 7-8 ಗಾಂಧಾರಿ ಮೆಣಸನ್ನು ಹಾಕಿದ್ದೀನಿ. ಇದಕ್ಕೆ ಈಗ ಒಂದು 4 ಸ್ಪೂನ್ ಎಣ್ಣೆ ಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು. ಎಣ್ಣೆ ಮತ್ತು ಸಾಸಿವೆ, ಇಂಗು ಹಾಕ್ತೀನಿ ನಾನೀಗ ಇದಕ್ಕೆ. ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೋಡಿ ಕರಿಬೇವನ್ನು ಆ್ಯಡ್ ಮಾಡಿದೆ. ಈಗ ಒಂದು ಸ್ವಲ್ಪ ಸಾಸಿವೆ ಕಾಳು, ಹಾಗೆ ಒಂಚೂರು ಇಂಗು, ಒಂದು ಸ್ವಲ್ಪ ಅರಿಶಿನ, ನೋಡಿ ಒಂದು ಚಿಟಿಕೆ ಅರಿಶಿನೂ ಹಾಕ್ತಾಯಿದ್ದೀನಿ. ಎಲ್ಲ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ. ನಾನು ಹೇಳದ್ನಲ್ಲ ಕಾಯಿ ತೆಳ್ಳೆವು, ಅದು ನೀರು ದೋಸೆ ಹಿಟ್ಟು ಅಂತಲೇ ಹೇಳ್ಬೋದು. ಅದನ್ನ ತುಂಬ ತೆಳ್ಳ ಮಾಡಿಕೊಟ್ರೆ ನೀರು ದೋಸೆ ಆಗುತ್ತೆ. ನಾವು ಅದನ್ನು ಸ್ವಲ್ಪ ತೆಳ್ಳವಿನ ಹದಕ್ಕೆ ಅಂದರೆ ಸ್ವಲ್ಪ ಹತ್ತಿಗೆ ಇಟ್ಕೊಳ್ತೀವಿ. ನೋಡಿ ನಾನು ಇನ್ನೊಂದು ಸ್ವಲ್ಪ ಎಣ್ಣೆನೂ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು ಇದಕ್ಕೆ, ತುಂಬ ಚೆನ್ನಾಗಾಗುತ್ತೆ. ಅಗದಿ ಸಿಂಪಲ್ ಆಗಿರೋ ಪಲ್ಯ ಇದು. ದೋಸೆಗೆ ತುಂಬ ರುಚಿ ಕೂಡ ಆಗಿರುತ್ತೆ ನೋಡಿ. ಈಗ ಇದಕ್ಕೆ ಈರುಳ್ಳಿನ ಆ್ಯಡ್ ಮಾಡಿದ್ದೀನಿ. ಹಾಗೆ ಈಗ ಕಾಯಿ ತುರಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಈರುಳ್ಳಿ ಮತ್ತು ಕಾಯಿ ತುರಿ ಎರಡು ಸಮ ಪ್ರಮಾಣದಲ್ಲಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ವಾಟೆ ಹುಳಿ ಪುಡಿನ ಸ್ವಲ್ಪ ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ. ನೋಡಿ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದು ಕೇವಲ ಒಂದು 5 ನಿಮಿಷದಲ್ಲೇ ಆಗೋ ಪಲ್ಯ, ಆದರೆ ತುಂಬ ರುಚಿಯಾಗಿರುತ್ತೆ ತೆಳ್ಳೆವಿಗೆ. ಇವತ್ತು ನಾನು ಮಾಡಿದ ಕಾಯಿ ತೆಳ್ಳೆವಿಗಂತೂ ತುಂಬಾ ಸೂಪರಾಗಿರುತ್ತೆ. ಬನ್ನಿ ಈಗ ನಾವು ತೆಳ್ಳೆವು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಪಲ್ಯ ಅಂತೂ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದು ಕೇವಲ ಒಂದು 5 ನಿಮಿಷದಲ್ಲಿ ಆಗುವಂಥ ಪಲ್ಯ. ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟ್ ಚೆನ್ನಾಗೇ ಇರುತ್ತೆ. ಈಗ ತೆಳ್ಳೆವೆರೆಯೋಣ ಬನ್ನಿ. ನೋಡಿ ಈಗ ಬಂಡಿ ಕಾದಿದೆ. ಇದು ಚುಟ್ಟಿ ಬಾಳೆಯಿಂದ ಮಾಡ್ಕೊಳ್ತೀವಿ ನಾವು. ನೋಡಿ ಇದು ಕಾಯಿ ಹಿಟ್ಟು, ಕಾಯಿ ಮತ್ತು ಅಕ್ಕಿ ಎರಡನ್ನೇ ಹಾಕಿ ಬೇಯಿಸಿರೋದು. ಇದನ್ನ ತೆಳ್ಳೆವಿನ ಹಾಗೆ ಎರಿತೀವಿ ನಾವು. ನಮ್ಮ ಕಡೆ ಕಾಯಿ ತೆಳ್ಳೆವು ಮಾಡ್ತೀವಿ, ಆದರೆ ನೀರು ದೋಸೆ ಅಂತ ಮಾಡೋದಿಲ್ಲ. ಹೀಗೆ ತೆಳ್ಳೆವೇ ಎರಿತೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಹೀಗೆ ಹಂಚಿ ಕಟ್ಟಿರೋದಾದರೆ ನಾವು ಈಸಿಯಾಗಿ ಎರಿಬೋದು, ಅಂದರೆ ಹಂಚಿಗೆ ಮಾತ್ರ ಕರೆಕ್ಟಾಗಿ ಬರುತ್ತೆ. ನಮ್ಮನೆ ಬಂಡಿ ಹಾಗೇ ಇದೆ, ಹಂಚಿಗೆ ಕಟ್ಟಿರೋ ಬಂಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ತೆಳ್ಳೆವು ಗರಿ ಗರಿಯಾಗಿ ಬರುತ್ತೆ, ಕಲರು ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೋಡಿ. ಬನ್ನಿ ಈಗ ಇನ್ನೊಂದು ತೆಳ್ಳೆವು ಮಾಡಿ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಮ್ಮ ಕಡೆ ಯಾವಾಗಲೂ ಬೆಳಗಿನ ತಿಂಡಿಗೆ ತೆಳ್ಳೆವೇ ಇರುತ್ತೆ. ಹಬ್ಬ ವಿಶೇಷ ಅಂತ ಏನಾದರೂ ಇದ್ದರೆ ಮಾತ್ರ ಬೇರೆ ತಿಂಡಿ ಏನಾದರೂ ಮಾಡ್ತೀವಿ. ಅವಲಕ್ಕಿ, ಉಪ್ಪಿಟ್ಟು, ರವೆ ತೆಳ್ಳೆವು, ಇಲ್ಲಾಂದರೆ ಹೆಚ್ಚಾಗಿ ತೆಳ್ಳೆವೇ ಇರುತ್ತೆ. ಬೇರೆ ಯಾವುದನ್ನು ನಾವು
ಡೈಲಿ ಮಾಡೋದಿಲ್ಲ. ಆ್ಯಕ್ಚುಲಿ ಹೆಚ್ಚಾಗಿ ಮಗೆಕಾಯಿ ತೆಳ್ಳವೇ ಆಗಿರುತ್ತೆ. ಕೆಲವೊಂದು ಬಾರಿ ಇದೆ ಹೀಗೆ ಕಾಯಿ ತೆಳ್ಳವು, ಇಲ್ಲ ಬಾಳೆಹಣ್ಣು ತೆಳ್ಳವನ್ನು ಕೂಡ ಮಾಡ್ತೀವಿ. ಇನ್ನೊಂದು ಝರಿ ತೆಳ್ಳವು ಅಂತ ಹೇಳ್ತೀವಿ, ಅದ್ರ ಕೂಡ ಮಾಡ್ತೀವಿ. ನೋಡಿ ನಮ್ಮ ಯಜಮಾನರು ತೋರಿಸ್ತಾ ಇದ್ದಾರೆ ಎಷ್ಟು ಚೆನ್ನಾಗಾಗಿದೆ ಅಂತ. ಇದಕ್ಕೆ ಬೆಲ್ಲ ತುಪ್ಪ ಮತ್ತು ಈ ಪಲ್ಯ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.